ಬಂಧುಗಳೇ, ಶರಣಾರ್ಥಿಗಳು. ಈ ದಿನ ನಾವು ಮೈಸೂರಿನ ಕೇಂದ್ರ ಭಾಗದಲ್ಲಿರುವಂತಹ ರಾಮಾನುಜ ರಸ್ತೆಯ 12ನೇ ಕ್ರಾಸ್ ಆರ್ಟ್ ಗ್ಯಾಲರಿಯಲ್ಲಿ ನಾವು ಇದ್ದೇವೆ. ಈ ಮೈಸೂರು ಆರ್ಟ್ ಗ್ಯಾಲರಿಯ ಸಂಸ್ಥಾಪಕರು ಶಿವಲಿಂಗಪ್ಪ ಅವರು ಅಂತ. ಇಲ್ಲಿ ಕಾಣ್ತಾ ಇರುವಂತವರೇ ಶಿವಲಿಂಗಪ್ಪ ಅವರು. ಈ ಒಂದು ಮೈಸೂರು ಆರ್ಟ್ ಗ್ಯಾಲರಿಯನ್ನ ನೋಡ್ತಾ ಇದ್ರೆ 12ನೇ ಶತಮಾನದ ಶರಣರು ಕೊಟ್ಟಂತಹ ವಚನಗಳನ್ನ ಚಿತ್ರ ರೂಪದಲ್ಲಿ ನಮಗೆ ಕೊಡುವುದರ ಮೂಲಕ ಇಂದಿನ ವಿದ್ಯಾರ್ಥಿಗಳಿಗೆ ಒಂದು ಶರಣರ ವಚನ ಸಾಹಿತ್ಯವನ್ನ ಹೃದಯವನ್ನ ಮುಟ್ಟಿಸುವಲ್ಲಿ ತುಂಬಾ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಇಂತಹ ಇಡೀ ವಯಸ್ಸಿನಲ್ಲೂ ಕೂಡ ಎಂತಹ ಕಿರಿಯರನ್ನು ಕೂಡ ನಾಚಿಸುವಂತೆ ಅವರು ಚಿತ್ರಕಲೆಯನ್ನ ಕರಗತ ಮಾಡಿಕೊಂಡು ಅದನ್ನ ಅಚ್ಚು ಇಳಿಸುವುದರ ಮೂಲಕ ಇಡೀ ವಿಶ್ವದಾದ್ಯಂತ ಇಂತಹ ಒಂದು ವಚನ ಸಾಹಿತ್ಯವನ್ನ ಪರಿಚಯ ಮಾಡಬೇಕು ಅಂತ ಒಂದು ಟೊಂಕ ಕಟ್ಟಿ ನಿಂತಿದ್ದಾರೆ ನಮ್ಮ ಶಿವಲಿಂಗಪ್ಪ ಸರ್. ಶರಣಾರ್ಥಿಗಳು ಸರ್. ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ನಿಮ್ಮ ಮೈಸೂರು ಆರ್ಟ್ ಗ್ಯಾಲರಿಯನ್ನ ನಮ್ಮ ವಿಶ್ವಕ್ಕೆ, ಅಂದ್ರೆ ನನ್ನ ಒಂದು ಸಂಪರ್ಕದಲ್ಲಿ ಒಂದು 15 ದೇಶ, 10 ರಾಜ್ಯಗಳು ಮತ್ತು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸಂಪರ್ಕ ಇರೋದ್ರಿಂದ ನಮ್ಮ ಶಿವಲಿಂಗಪ್ಪ ಸರ್ ಮಾಡಿರುವಂತಹ ಈ ಒಂದು ಚಿತ್ರದ ಕಲೆ, ಈ ವಚನ ಸಾಹಿತ್ಯವನ್ನ ಬಿಂಬಿಸುವಂತಹ ಈ ಚಿತ್ರಗಳನ್ನ ವಿಶ್ವಕ್ಕೆ ಮುಟ್ಟಿಸಬೇಕು ಅನ್ನೋ ಒಂದು ಆಶಯವನ್ನ ಇಟ್ಕೊಂಡು ಬಂದಿದ್ದೇವೆ. ದಯಮಾಡಿ ಈ ಒಂದು ಚಿತ್ರಕಲೆಯನ್ನ ಮಾಡಬೇಕು, ಈ ರೀತಿಯಲ್ಲಿ ವಚನ ಸಾಹಿತ್ಯವನ್ನ ಮಕ್ಕಳಿಗೆ ಮುಟ್ಟಿಸ್ಬೇಕು ಅನ್ನೋ ಒಂದು ಅಂಶ ಒಂದು ನಿಮ್ಗೆ ಯಾವ ರೀತಿ ಚಿಗುರೊಡಿತು ಸರ್? ಮುಖ್ಯ ಕಾರಣ ಏನಂದ್ರೆ, ಇವೊಂದು ದಿವಸ ವಚನ ಸಾಹಿತ್ಯ ಕುರಿತು ಬ್ರಹ್ಮಾಂಡ ಪುಸ್ತಕಗಳು ಬರ್ತಾ ಇದೆ. ಅದೆಲ್ಲ ಥಿಯೇಟಿಕಲ್ ಅಂದ್ರೆ ದೊಡ್ಡ ದೊಡ್ಡ ಪುಸ್ತಕಗಳು ಬರ್ತಾವೆ. ಇವತ್ತಿನ ಕಾಲಮಾನದಲ್ಲಿ ಮಕ್ಕಳು ಅಂಥ ಪುಸ್ತಕವನ್ನು ಓದ್ತಕ್ಕಂಥ ಪ್ರಮೇಯನೇ ಬರ್ತಾ ಇಲ್ಲ. ಕಾರಣ ಅದರಲ್ಲೂ PhD ಮಾಡ್ತಕ್ಕಂಥವ್ರೆ ಒಂದು ದಿವಸ ಪುಸ್ತಕಗಳು ಓದ್ತಕ್ಕಂಥದ್ದಿಲ್ಲ. ಎಷ್ಟು ಬೇಗ ಡೌನ್ಲೋಡ್ ಮಾಡ್ಕೊಳ್ತಾರೆ ಅಷ್ಟು ಮಾತ್ರ ಜೆರಾಕ್ಸ್ ತೆಗೆದುಕೊಂಡು ಯಾವುದೋ ಒಂದು ಕಾರ್ಯಕ್ರಮ, ಏನು ಪರೀಕ್ಷೆ ಮತ್ತೊಂದು ಮುಗಿಸ್ಕೊಳ್ಳಿ ಅಂತ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತಾರೆ. ಆ ಪರಿಸ್ಥಿತಿ ಇರುವಾಗ ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ಅಮೂಲ್ಯವಾದಂಥ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವಚನಗಳಿದ್ದು ಕೂಡ ಅದನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಲ್ಲಿ ಇಡೀ ಕರ್ನಾಟಕದ ಎಲ್ಲ ವೀರಶೈವ ಮಠಾಧಿಪತಿಗಳಿರ್ಬೋದು ಅಥವಾ ವಿದ್ಯಾಸಂಸ್ಥೆ ಇರ್ತಕ್ಕಂಥ ಸಂಸ್ಥೆಗಳಿರ್ಬೋದು ಕೂಡ ವಿಫಲವಾಗಿವೆ ಅಂತ ನಾನು ಘಂಟಾಘೋಷ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಕಾರಣ ಏನು ಅಂತ ಅಂದರೆ, ಎಲ್ಲಿಯೂ ಕೂಡ ಸಂಪೂರ್ಣವಾಗಿ ಈಗ ರಾಮಾಯಣ ಮತ್ತು ಮಹಾಭಾರತಗಳ ರೀತಿಯಲ್ಲಿ ಆಗಲಿ, ಸ್ವಾಮಿ ವಿವೇಕಾನಂದ ರೀತಿಯಲ್ಲಾಗಲಿ ಚಿತ್ರ ಸಾಹಿತ್ಯವಾಗಿ ಹೇಗೆ ಇಡೀ ನಮ್ಮ ದೇಶ ಮಾತ್ರ ಅಲ್ಲ ಇಡೀ ವಿಶ್ವಾದ್ಯಂತ ಹೇಗೆ ಪರಿಚಯ ಮಾಡಿದರೆ ಆ ಕೆಲಸವನ್ನು ನಮ್ಮಲ್ಲಿ ಯಾರೂ ಕೂಡ ಇದುವರೆಗೂ ಕೂಡ ಒಬ್ಬರು ಮಾಡಿಲ್ಲ. ಸುಮ್ಮನೆ ಹೆಚ್ಚು 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 ಅಂತಂದರೆ ನಮ್ಮ ಮೂಲ ಮಠಗಳೇನಿದೆ ಯಾರು ನಾವು ಪೀಠ ಕೊಟ್ಟರು ಆ ಪೀಠದ ಸ್ವಾಮಿಗಳು ಹೊಗಳೋದು, ಮತ್ತು ನಾನು ಬಂದಮೇಲೆ ನನ್ನ ಶಿಷ್ಯರು ಕೂಡ ಅವ್ರು ನನ್ನ ಹೊಗಳೋದು. ಇಷ್ಟಕ್ಕೆ ಮಾತ್ರ ನಾವು ಸೀಮಿತ ಮಾಡ್ಕೊಂಡಿದ್ದೀವಿ. ವಚನ ಸಾಹಿತ್ಯ ತಿರುಳಂತ ಸಂಪೂರ್ಣ ಚಿತ್ರ ಮಾಧ್ಯಮದಲ್ಲಿ ಇದುವರೆಗೂ ಕೂಡ ನನಗಂತೂ ತಿಳಿದಿಲ್ಲ. ಸೊ ಹಾಗಾಗಿ ನಾನು ಯೋಚನೆ ಮಾಡಿದರೆ, ಈ ನಿವೃತ್ತಿ ಆದಮೇಲೆ, ಕಾರ್ಖಾನೆ ನಿವೃತ್ತಿ ಆದಮೇಲೆ ವಚನ ಸಾಹಿತ್ಯ ಸಂಬಂಧಪಟ್ಟಂಥದ್ದೇ ಕೆಲಸ ಮಾಡಬೇಕು ಅಂತ ಒಂದು ದೃಷ್ಟಿ ಇಟ್ಕೊಂಡು ಸಂಪೂರ್ಣ ಗಂಭೀರವಾಗಿ ವಚನ ಸಾಹಿತ್ಯವನ್ನು ಓದಿ ಅದನ್ನು ಚಿತ್ರಲೈಸ್ ಮಾಡಬೇಕಾದ್ರೆ ಹೇಗೆ ಕಟ್ಕೊಳ್ಬೇಕು ಅಂತಕ್ಕಂಥದ್ದೆಲ್ಲ ಮಾಡಿ ಇದೇಕೆ ಅಂತ ಅಂದರೆ, ಯಾವುದೇ ಒಂದು ವಿಷಯವನ್ನು ಕುರಿತು ಒಂದು ನೃತ್ಯ ಮಾಡಬೇಕು ಅಂತ ಅಂದರೆ ಅದಕ್ಕಾಗಿ ಬೇಕಾದಷ್ಟು ಶ್ರಮ ಪಡಬೇಕಾಯ್ತು. ಎಲ್ಲೆಲ್ಲಿ ಹೇಗೆ ಹಾಕಬೇಕು, ಯಾವ ರೀತಿ ಮಾಡಬೇಕು, ಎಷ್ಟು ದೂರದಲ್ಲಿ ಇರಬೇಕು ಇತ್ಯಾದಿಗಳಿರ್ತದೆ. ಅದೇ ಒಂದು ನಾಟಕ ಮಾಡಬೇಕಾದ್ರೆ ಕೂಡ ಒಬ್ಬ ಪಾತ್ರಧಾರಿ ಯಾವ್ಯಾವ ದೂರದಲ್ಲಿ ಇರಬೇಕು, ಯಾರ ಹತ್ತಿರದಲ್ಲಿ ಇರಬೇಕು, ಯಾರು ಸ್ಪೋಕ್ ಮಾಡಬೇಕು, ಯಾರ ನಾಯಕನನ್ನು ನೋಡಿ ಮುಖದಲ್ಲಿ ಮಾತಾಡಬೇಕು ಅಥವಾ ನಾಯಕಿಯನ್ನು ನೋಡಿ ಮಾತಾಡಬೇಕು ಇತ್ಯಾದಿಗಳನ್ನು ಕೂಡ ನಿರ್ದೇಶಕ ಹೇಳ್ಕೊಡ್ತಾನೆ. ಹಾಗೆ ಮಾಡಬೇಕು ಅಂತ ಅಂದಾಗ ಆ ನಿರ್ದೇಶಕನಿಗೆ ಆ ಸಂಪೂರ್ಣವಾದ ಕಲ್ಪನೆ ಬಂದಿರಬೇಕು. ಆ ಥರ ಕಲ್ಪನೆ ಇದ್ದಾಗ ಮಾತ್ರನೇ ಅದನ್ನು ನಾಟಕ ಆಗಲಿ ಅಥವಾ ಚಲನಚಿತ್ರ ಆಗಿರ್ಬೋದು, ಸಂಗೀತ ಆಗಲಿ ಯಾವುದೇ ಮಾಡಲಿಕ್ಕೆ ಸಾಧ್ಯ. ಅದೇ ಚಿತ್ರದಲ್ಲಿಯೂ ಕೂಡ ಸಂಪೂರ್ಣವಾಗಿ ರಚನೆ ಮಾಡಬೇಕು ಅಂತಂದರೆ ಇಡೀ ಒಂದು ವಚನ ಒಟ್ಟು ಸಾರಾಂಶವನ್ನು ಯಾರು ಹೇಳ್ತಾ ಇದ್ದಾರೆ, ಹೇಗೆ ಹೇಳ್ತಾ ಇದ್ದಾರೆ, ಯಾವ ಉದ್ದೇಶದಿಂದ ಹೇಳ್ತಾರೆ ಅದನ್ನು ಸಂಪೂರ್ಣವಾಗಿ ನಾವು ಅದನ್ನು ಗಮನದಲ್ಲಿಟ್ಟುಕೊಂಡು ಒಂದು 4-6 ಚಿತ್ರಗಳನ್ನ ಮಾಡಿ ಒಂದು ಫೈನಲ್ ಮಾಡೋಕೆ ಅಂತ ಒಂದು ಅವಶ್ಯಕತೆ ಬರುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಇಟ್ಕೊಂಡು ಒಂದೊಂದು ಚಿತ್ರ ಮಾಡೋಕೆ ಕನಿಷ್ಠ 1-1.5 ತಿಂಗಳು 2 ತಿಂಗಳು ಮೇಲೆ ಇಟ್ಕೊಳ್ತಾರೆ. ಯಾಕೆಂದರೆ ಒಂದು ಸ್ಕೆಚಸ್ ಮಾಡಿ ಮತ್ತು ಆಮೇಲೆ ಒಂದಷ್ಟು ಅದು ಬಣ್ಣ ತುಂಬಿ ಮತ್ತು ಸ್ವಲ್ಪ ಉತ್ಸಾಹ ನೋಡಿ ಒಂದು ಕೊನೆ ಅಂತಿಮ ರೂಪ ಮಾಡೋಕ್ಕಾಗುತ್ತೆ. ಅದು ಸಹಜವಾಗಿ ಮಾಡ್ತಕ್ಕಂಥ ಒಂದು ಕ್ರಿಯೆ. ಸೊ ಆ ರೀತಿಯಲ್ಲಿ ಒಂದಷ್ಟು ಚಿತ್ರಗಳನ್ನ ಇಲ್ಲಿ ಮಾಡಿದ್ದೀನಿ. ನನ್ನ ಪುಸ್ತಕ ರೂಪದಲ್ಲಿ ಕೂಡ ಸಾಕಷ್ಟು ಮಾಡಿದ್ದೀನಿ ನಾನು. ಇಲ್ಲಿ ಮುಖ್ಯವಾಗಿ ನಾವು ಒಂದು ಗಮನಿಸಬೇಕು ಅಂತಂದರೆ, ಇಲ್ಲಿ ಒಂದು ವಿಷಯವನ್ನಂದರೆ, ನಮ್ಮಲ್ಲಿ ಏನು ಇಡೀ ಸಮಾಜದಲ್ಲಿ ಮಠಾಧಿಪತಿಗಳಿರ್ಬೋದು ಅಥವಾ ಯಾರೇ ಇರ್ಬೋದು, ಲಿಂಗ ಅಂತಕ್ಕಂಥ ಮೊದಲೇ ಇತ್ತು, ಬಸವಣ್ಣಿಂದ ಏನು ಬಂದಿಲ್ಲ ಅಂತಕ್ಕಂಥ ಎಲ್ಲರ ಬಾಯಿಗೆ ಇದ್ದೇ ಇದೆ. ಇವರೇನು ಮಾಡೇ ಇಲ್ಲ ಅಂತಕ್ಕಂಥ, ಅದರಲ್ಲೂ ಎಸ್ಪೆಷಲಿ ಒಂದು ವರ್ಗ ಅಂತೂ ನಮ್ಮಲ್ಲಿ ಏನು ವೀರಶೈವ ಅಂತ ಪ್ರತಿಪಾದನೆ ಮಾಡ್ತಕ್ಕಂಥ ವರ್ಗ ಇದ್ದಾರೆ, ಅವರಂತೂ ಬಸವಣ್ಣ ಏನು ಮಾಡೇ ಇಲ್ಲ, ಮೊದಲೇ ಇತ್ತು ಅಂತ ಹೇಳ್ತಕ್ಕಂಥ. ಅದಕ್ಕೆ ನಾನು ಸಾಕಷ್ಟು ಯೋಚನೆ ಮಾಡಿ ಕೊನೆಗೆ ಚನ್ನಬಸವಣ್ಣವರ ವಚನ ಸಂಪೂರ್ಣ ಸ್ಟಡಿ ಮಾಡಿದ್ಮೇಲೆ ಒಂದು ವಚನ ಸಿಗ್ತಾಯಿದೆ.
ಆದಿ ಬಸವಣ್ಣ ಅನಾದಿ ಲಿಂಗವೆಂದೆಂಬರು ಹುಸಿ ಹುಸಿ ಈ ನುಡಿ ಕೇಳಲಾಗದು. ಆದಿಲಿಂಗ ಅನಾದಿ ಬಸವಣ್ಣ, ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಜಂಗಮವು ಬಸವಣ್ಣನ ಅನುಕರಿಸಲಾಯಿತು. ಇಂತಿ ತ್ರಿವೇದಕ್ಕೆ ಬಸವಣ್ಣನೇ ಕಾರಣೆಂದರಿದನೆಯ ಚೆನ್ನ ಸಂಗಮ ದೇವ ಚನ್ನಬಸವಣ್ಣ ವಚನ. ಇದಕ್ಕಿಂತ ದೊಡ್ಡ ಸಾಕ್ಷಿ ಏನ್ ಬೇಕಿಲ್ಲ. ನಾನು ಬದುಕಿದ್ದೀನಿ, ಇದಕ್ಕೆ ನೀವು ಸಾಕ್ಷಿ, ನೀವು ಬದುಕಿದ್ದೀನಿ, ನಾನು ಸಾಕ್ಷಿ, ಇಬ್ಬರು ಮಾತಾಡ್ತಾ ಇದ್ದೀವಿ, ಅದಕ್ಕೆ ಇವರೆಲ್ಲ ಸಾಕ್ಷಿ. ಸೊ ಹಾಗೆ ಬಸವಣ್ಣ ಚನ್ನಬಸವಣ್ಣ ಹೇಳಿರ್ತಕ್ಕಂಥ ಅದಕ್ಕೆ ಸಾಕ್ಷಿ ಅದು. ಅದಕ್ಕೆ ಒಂದು ರೂಪವನ್ನು ಕೊಟ್ಟಿದ್ದಕ್ಕೆ ಅದ್ಭುತ ಸರ್. ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ನೋಡಿ, ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಖಂಡಿತ. ಮತ್ತೆ ಸ್ತ್ರೀ ಮತ್ತು ಪುರುಷ ಇಬ್ರು ಕೂಡ ಎದೆ ಮೇಲೆ ಕಟ್ಕೊಂಡು ಪೂಜೆ ಮಾಡ್ಲಿಕ್ಕೆ ಮಾಡಿಕೊಟ್ಟಿದ್ದು ಅಲ್ಲಿಂದೇನೆ. ಅಲ್ಲಿಗಂತಲೂ ಸ್ತ್ರೀ ಶೂದ್ರಳವಳು. ಅಂದ್ರೆ ಇಷ್ಟಲಿಂಗ ಜನಕ ಬಸವಣ್ಣ ಅನ್ನೋದನ್ನೇ ಈ ಒಂದು ವಚನದ ಮೂಲಕ ನೀವು ಚಿತ್ರವನ್ನ ಬರೆದು ಸಾಬೀತುಪಡಿಸಿದ್ದೀರಾ. ಅದ್ಭುತ ಸರ್, ಅದ್ಭುತ. ಇದು ನೀವು 2 ಗಂಟೆ ಬೇಕಾದ್ರೆ ವ್ಯಾಖ್ಯಾನ ಮಾಡಬಹುದು, ಸಂಪೂರ್ಣ ಸಾಹಿತ್ಯ ಗೊತ್ತಿರೋದು. ಈ ಚಿತ್ರ ನೋಡಿದ ತಕ್ಷಣ ಬೇಗ ಕಲ್ಪನೆ ಆಗುತ್ತೆ. ಇಲ್ಲಾಂದ್ರೆ ಈ ವಚನವನ್ನ ಹೇಳಿ ಅರ್ಥೈಸಬೇಕು ಅಂದ್ರೆ ಗಂಟೆ ಕೂಡ ಆಗ್ಬೋದು. ಆದ್ರೆ ಈ ಚಿತ್ರವನ್ನ ನೋಡಿದ ತಕ್ಷಣ ಬಸವಣ್ಣನ ಉದರದಲ್ಲೇ ಲಿಂಗ ಹುಟ್ಟಿದೆ, ಬಸವಣ್ಣನ ಉದರದಲ್ಲೇ ಜಂಗಮವು ಹುಟ್ಟಿದೆ ಅನ್ನೋದು, ಮತ್ತೆ ಬಸವಣ್ಣನ ನಡೆಸಿ ಪ್ರಸಾದ ಅನುಕರಿಸಲಾಯಿತು ಅಂತ ಬರುತ್ತೆ. ತುಂಬಾ ಅದ್ಭುತವಾದ. ಹಾಗಾಗಿ ಮಾಡ್ಬೇಕಾದ್ರೆ ಸುಮಾರು ಸಮಯ ತಗೊಳುತ್ತೆ. ಖಂಡಿತ ವಿಶೇಷವಾದಂತಹ ಒಂದು ಅಂಶ ಸರ್. ಅವನ ವಯಸ್ಸು ಹೆಂಗಿತ್ತು ಆ ಕಾಲದಲ್ಲಿ ನೋಡಿ, ಅವನ ವಯಸ್ಸು ಆ ಒಂದು ವಯಸ್ಸು ಎಲ್ಲ ಚಿತ್ರ ಕಲಾವಿದರು ಅದೆಲ್ಲವನ್ನ ಕಲ್ಪನೆ ಮಾಡಬೇಕು. ಸೊ ಹಾಗೆ ಪ್ರತಿಯೊಂದು ವಚನ ಕೂಡ ನಾವು ಸ್ಟಡಿ ಮಾಡಬೇಕು. ಅದನ್ನ ಇದೊಂದು ಏನು ವಯಸ್ಸನ್ನ ಸೂಚಿಸಬಹುದು ಸರ್ ಈ ಚಿತ್ರ? ಯಾವುದು ನಿಮ್ಮ ಸಂಪೂರ್ಣವಾಗಿ ಏನಿದ್ರು ಕೂಡ 25 ವಯಸ್ಸಿನೊಳಗೆ ಏನಿದ್ರು ವಿದ್ಯಾಭ್ಯಾಸ ಸಂಬಂಧ ಏನು ಪೂರ್ಣ ಸಂಗಮದಲ್ಲಿ ಮಾಡಿ ಹೋಗ್ತಾನಲ್ಲ, ಆ ಸಂದರ್ಭದಲ್ಲಿ ಸಾಕಷ್ಟು ಗೊಂದಾಯ್ತು. ಯಾಕಂದ್ರೆ ಬೇರೆ ಜನಾಂಗ ಸಂಪೂರ್ಣ ಪೂಜೆ ಮಾಡ್ಲಿಕ್ಕೆ ಅವಕಾಶವೇ ಇರಲಿಲ್ಲ, ಶೂದ್ರರು ಇತ್ಯಾದಿಗಳೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಆವಾಗಲೇ ಸಂಪೂರ್ಣವಾಗಿ ಅವನು ಮಂಗಳೂರಿಗೆ ಹೋಗಕ್ಕೆ ಮುಂಚಿತವಾಗಿ ಮಾಡ್ತಕ್ಕಂಥ ವಿಷಯ ಅದು. ಖಂಡಿತ ಸರ್, ಆವಾಗಲೇ. ಸೊ ಅಲ್ಲಿಂದಲೇ ಕ್ರಾಂತಿಯ ಒಂದು ವಿಷಯ ಗೊತ್ತಾಗ್ತಕ್ಕಂಥದ್ದು. ಸೊ ಹಾಗಾಗಿ ಆ ಒಂದು ವಯಸ್ಸಿದೆಯಲ್ಲ, ಮುಖದಲ್ಲಿ ಆ ತೇಜಸ್ಸು, ಕಣ್ಣುಗಳು ಹೊಳಪು ಮತ್ತೆ ಎಲ್ಲವನ್ನು ಕೂಡ ಅದರಲ್ಲಿ ಮಾಡಿರ್ತಕ್ಕಂಥದ್ದು. ಖಂಡಿತ. ಯಾಕಂದ್ರೆ ಒಂದು ಒಳ್ಳೆ ವಿಚಾರವನ್ನ ನಾವು ತಿಳಿಸ್ತಾ ಇದೀವಿ ಅಂದ್ರೆ ಅದಕ್ಕೆ ತಕ್ಕಂತೆ ಆಧಾರವೂ ಇರಬೇಕು. ಈಗ ಉದಾಹರಣೆಗೆ ರಾಮಾಯಣ ಮಹಾಭಾರತ ಇನ್ನೂ ಕೂಡ ನಮ್ಮ ಕಲ್ಪನೆಯಲ್ಲಿ ರಾವಣ ಹೀಗೆ ಇದ್ದ, ಸೀತೆ ಹೀಗೆ ಇದ್ದ ಅನ್ನೋದನ್ನ ಚಿತ್ರಗಳ ಮುಖಾಂತರ ನಮ್ಗೆ ಹೇಳ್ಕೊಡ್ತಾ ಬಂದ್ರು. ಅದಕ್ಕೆ ಅದು ಮನದಾಳದಲ್ಲಿ ಶಾಶ್ವತ ಉಳಿದಿದೆ. ಹಂಗೆ ವಚನ ಸಾಹಿತ್ಯವನ್ನು ಕೂಡ ಪ್ರತಿಯೊಬ್ಬರ ಮನದಾಳದಲ್ಲಿ ಯಾರು ವಚನ ಸಾಹಿತ್ಯದ ಆರಾಧಕರಿದ್ದಾರೆ, ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಾರೆ, ವಚನ ಸಾಹಿತ್ಯವನ್ನ ಸಂಶೋಧನೆ ಮಾಡ್ತಾರೆ, ಅಂತವರಿಗೆ ಇಂಥ ಒಂದು ನೀವು ಮಾಡಿರುವಂತಹ ಕೆಲಸ ನಿಜವಾಗ್ಲೂ ಕೂಡ ಒಂದು ವಿಶೇಷವಾದದ್ದು. ಇದು ನಿಜವಾಗ್ಲೂ ಈ ಒಂದು ಅಂಶವನ್ನ ಬೇರೆಯವರು ಏನಾದ್ರೂ ನೋಡಿದ್ರೆ ಇದು ಒಂದು PhD ಯಲ್ಲಿ ಅಧ್ಯಯನ ಮಾಡೋದಿಕ್ಕೆ ನೀವು ಒಂದು ವಸ್ತು ಆಗ್ಬಿಡ್ತೀರಾ ಸರ್. ಖಂಡಿತ. ಯಾಕಂದ್ರೆ ಮಾಡ್ತಾರೋ ಬಿಡ್ತಾರೋ ಬೇರೆ ಪ್ರಶ್ನೆ. ಒಟ್ಟು ನನಗೆ ಆ ರೀತಿ ಆದಂತ ಯೋಚನೆ ಬಂತು, ಯಾಕೆ ಯಾರು ಕೂಡ ಇದ್ರ ಕಡೆ ಗಮನ ಹರಿಸೋಲ್ಲ? ಬರೇ ದಿನ ಬೆಳಗಾಯ್ತು ಅಂದ್ರೆ ಕಾರ್ಯಕ್ರಮ ಮಾಡ್ತಾರೆ, ಸಾಹಿತ್ಯ ರಚನೆ ಮಾಡ್ತಾರೆ, ಎಷ್ಟು ಮಕ್ಕಳಿಗೆ ರೀಚ್ ಆಗ್ತಾ ಇದೆ? ಖಂಡಿತ. ಸೊ ಈಗ ನೀವೇನೋ ಮಕ್ಕಳಿಗೆ ಶಾಲೆಯಿಂದ ಶಾಲೆಗೆ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಮಕ್ಕಳಿಗೆ ಸ್ವಲ್ಪ ಪರಿಚಯ ಆಗುತ್ತೆ. ಅದು ಬಿಟ್ಟು ಸುಮ್ಮನೆ ಬರೀ ವಾರ್ಷಿಕವಾಗಿ ಒಂದೆರಡು ಕಾರ್ಯಕ್ರಮ ಮಾಡೋದು, ಮಟ್ಟದ್ದು ಇತ್ಯಾದಿಗಳು ಮಾಡೋದ್ರಿಂದ ಅದು ಯಾವ ಪುರುಷಾರ್ಥಕ್ಕೂ ಆಗೋದಿಲ್ಲ. ಖಂಡಿತ. ಅದರಿಂದ ಔಟ್ಪುಟ್ ಏನಿಲ್ಲ. ಒಬ್ಬರು ಅಧ್ಯಕ್ಷತೆ ವಹಿಸ್ತಾರೆ, ಮತ್ತೊಂದು ಮಾಡ್ತಾರೆ, ಮಾತಾಡ್ತಾರೆ, ಅವ್ರು ಪಡೆದು ಹೊರಟಾಗ್ತಾರೆ, ಅಲ್ಲಿ ಮುಗಿದ ಕೆಲಸ ಅದು. ಸೊ ಆ ಉದ್ದೇಶ ಇಟ್ಕೊಂಡೇನೆ ಈ ರೀತಿ ರಚನೆ ಮಾಡಿದ್ದೇನೆ. ಅದ್ಭುತವಾಗಿ ಮಾಡಿದ್ದಾರೆ ಸರ್. ಏನೋ ಒಂದು ಚಿತ್ರಗೀತೆ ಕೇಳ್ತಾ ಇದ್ದೆ ನಾನು ಬಾಲಕನಾಗಿದ್ದಾಗ, ರವಿವರ್ಮನ ಪಂಚದ ಕಲೆ ಕಲೆ ಮಾತಾಯ್ತು ಅಂತ. ಹಂಗೆ ಇವತ್ತು ವಚನ ಸಾಹಿತ್ಯವೇ ಒಂದು ರೀತಿ ಪ್ರತಿಯೊಬ್ಬರ ಬಾಯಲ್ಲಿ ಮಾತಾಗಬೇಕು. ಆ ರೀತಿಯಲ್ಲಿ ನೀವು ವಿಶೇಷವಾದಂತಹ ಕಾಳಜಿಯನ್ನ ವಹಿಸಿ ನಮ್ಮ ಒಂದು ವಿಶ್ವಕ್ಕೆ ಮತ್ತೆ ಯಾರು ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡಬೇಕು ಅವರು ಕೊಟ್ಟಿದ್ದೀರಾ. ನಿಮ್ಗೆ ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ. ಇಲ್ಲಿ ಒಂದು ವಚನ ಇದೆ ನೋಡಿ, ಇಲ್ಲಿ ಒಂದು ಟೆಕ್ನಿಕ್ ಅಂದ್ರೆ ಇಲ್ಲಿ ಮಡಕೆ ದೈವ ಮರಾದೈವ ಅಂತ ಏನು ವಚನ ಇದೆಯಲ್ಲ ನೋಡಿ, ಇಲ್ಲಿ ನೋಡಿ ಇದು ಮಡಿಕೆ ಮಾಡುವಡೆ ಮೊನ್ನೆ ಮಡಕೆ ದೈವ ಮರಾದೈವ ವಚನ ಹೇಳಿ ಇಲ್ಲಿ ಕಲ್ಲು ದೈವ ಮೊರ ದೈವ ಅಂತ ಏನು ವಚನ ಇದೆಯಲ್ಲ, ಆ ವಚನಕ್ಕೆ ಕಾಯಿಡೋದು ನಿಂಬಿಲ್ಲ ಅಂತ ಏನು ಬರುತ್ತದೆ ನೋಡಿ. ಇಲ್ಲಿ ಎಲ್ಲಿ ಕೂಡ ಒಡ ಹೋಗಿ ಜಾಗನೇ ಇಲ್ಲ, ಅಷ್ಟು ದೇವರುಗಳಿದೆ ನೋಡಿ. ತುಂಬಾ ಅದ್ಭುತವಾದ ಕಲ್ಪನೆ ಸರ್. ಇದು ತುಂಬಾ ಚೆನ್ನಾಗಿದೆ ಸರ್.
ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ಹ್ಮ್. ತೊಡಿಗೆಯ ಮಾಡುವಡೆ ಗೊನ್ನೆ ಮೊದಲು, ಶಿವಪಥವನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನರಿವಡೆ ಶರಣರ ಸಂಘವೇ ಮೊದಲು. ಎಂತಹ ಅದ್ಭುತವಾದ ಚಿತ್ರವನ್ನ ಕಲ್ಪನೆ ಮಾಡಿದ್ದೀರಿ ಸರ್. ತುಂಬಾ ಇದಂತೂ ಇನ್ನೂ ಇದು ಸರ್. ಇದಂತೂ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದ ಏನ್ ಸರ್ ಇದು? ಸೊಗಸಾಗಿ ಸಪೋರ್ಟ್ ಬೇಕು ಅವ್ರಿಗೆ. ಫುಲ್ ಆಗಲಿ ಒಂಚೂರು ಇದಕ್ಕಾಗಿ ಸರ್. ಬೇಕಾದ್ರೆ ಬನ್ನಿ ನೀವು ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ನೋಡಿ, ಇದು ಒಲೆ ಹತ್ತಿ ಒಳಗಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಒಳಗಡೆ ನಿಲ್ಲಲಾಗದು. ಏರಿ ನೀರುಂಬಡೆ ತಾಯಿ ಮೊಲೆ ಹಾಲು ನಂಜಾಗಿ ಬರಬಡೆ ನಾನಿ ತನ್ನ ಮನೆಯಲ್ಲಿ ಕಳಬಡೆ ಯಾರಿಗೆ ದೂರಲ್ಲಿ ಕೂಡಲ ಸಂಗತಿ. ಏನ್ ಸರ್, ಎಂತ ಅದ್ಭುತ. ಅದೇನು ಸರ್ ನೆಕ್ಸ್ಟ್? ಕಲನಾಗರ ಕಂಡರೆ ಅಲ್ಲ, ಇದು ಕಪ್ಪೇನ್ ಸರ್ಪನ ಇಪ್ಪಂತೇನಗಾಯ್ತಯ್ಯ ಕಟಕಟ ಸಂಸಾರತ ಹೋಯ್ತಲ್ಲ ಕರ್ತೃವೇ ಕೂಡು ಸಂಗಮದೇವ ಇವ ತಪ್ಪಿಸಿಯನ್ನ ರಕ್ಷಿಸಯ್ಯ ಅಂತೇಳಿ ಅವರೇ ಅದ್ಭುತ. ನೋಡ್ಕೊಂಡಂತ ತುಂಬಾ ಕೊನೆಗೆ ಇಲ್ಲಿಗೆ ಹೋಗ್ಬಿಡೋಣ. ಇಲ್ಲಿಗೆ ಇಲ್ಲಿ ಎಂಡ್ ಮಾಡ್ಬಿಡೋಣ. ಅಲ್ಲಿದ್ದೇವೆ ಸರ್. ಕವರ್ ಆಗ್ತಾ ಇದೆಯಾ? ವಾಯ್ಸ್ ಎಲ್ಲ ಕವರ್ ಮಾಡ್ತಾ ಇದೆ. ಬನ್ನಿ ಸರ್, 3 ಜನ ಕವರ್ ಆಗಿ ಇದು ಫೈನಲ್ ಮಾಡೋಣ. ಅಲ್ಲೇ ಇರಿ ಸರ್, ಅಲ್ಲೇ ದೂರನೇ ಇದೆ. ಇನ್ನು ಹಿಂದೆ ಹೋಗಿ ಸರ್, ತುಂಬ ಹತ್ರ ಬೇಡಿ. ಇಲ್ಲ, ನಾನು ಕವರ್ ಮಾಡ್ತೀವಿ ಬಿಡಿ. 3 ಜನದ್ದು ಕವರ್ ಆಗುತ್ತೆ. ಬನ್ನಿ ಸರ್, ಅಲ್ಲಿ ಬಂದೆ, ಅಲ್ಲಿ ಇನ್ನಿಂದ ಬನ್ನಿ ಸರ್. ಎಷ್ಟು ನಿಮಿಷ ಆಯಿತು? 11 ಸರ್, 11 ನಿಮಿಷ. ಈಗ ನಿಂತ್ಕೊಳ್ಳಿ ಸರ್. ನೋಡಿ, ಇದು ಚಿಲಿಪಿಲಿಯಿಂದ ಓಡುವ ಗಿಳಿಗಳಿರ ನೀವು ಕಾಣಿರಿ. ನೀವು ಕಾಣಿ ಅಂದ್ರೆ ಜಗನ್ಮಾತೆ ಅಕ್ಕ ಮಹಾದೇವಿ ಉಡುತಡಿಯಿಂದ ಬಸವ ಕಲ್ಯಾಣಕ್ಕೆ ಬರಬೇಕಾದ್ರೆ ಅಲ್ಲ, ಬಸವ ಕಲ್ಯಾಣಕ್ಕಲ್ಲ, ಕದಳಿವನಕ್ಕೆ ಹೋಗೋ ಸಂದರ್ಭದಲ್ಲಿ ಬಸವ ಕಲ್ಯಾಣದಿಂದ ಕದಳಿಗೆ ಹೋಗ್ಬೇಕಾದ್ರೆ ಚನ್ನಮಲ್ಲಿಕಾನ ಎಲ್ಲಿ ಹೇಳಿರಿ ಅಂತಿದೆಯಲ್ಲ ಅದು ಅಂದ್ರೆ ಇಡೀ ಕದಳಿವನ ಅಂತಕ್ಕಂಥ ಅದಕ್ಕೆ ಕದಳಿವನ ಸಂಪೂರ್ಣ ನೋಡಿ ತೋರಿಸ್ಕೊಂಡಿದೆ. ಎಲ್ಲ ಕೃಗಮೃಗ ಪ್ರಾಣಿಗಳನ್ನ ಕೂಡ ಕೇಳ್ಕೊಳ್ತಾಳೆ, ಎಲ್ಲಿ ತೋರಿಸಿ ಅಂತ ಹೇಳಿ ಎಲ್ಲ ಪ್ರಾಣಿಗಳು ಕೂಡ ತೋರಿಸಿದೆ ಸಂಪೂರ್ಣವಾಗಿ. ತುಂಬಾ ಅದ್ಭುತ ಸರ್. ಚನ್ನಮಲ್ಲಿಕಾನ ಎಲ್ಲಿ ಅಂತ ಹೇಳಿದೆ. ಅದೊಂದು ಪರಶಿವ ಪರಾತ್ಪರ ಹಾಗೆ ನೋಡಿ ಬಂಧುಗಳೇ, ನಮ್ಮ ಜಗನ್ಮಾತೆ ಅಕ್ಕ ಮಹಾದೇವಿಯವರು ಮುಖದಲ್ಲಿ ಕೂಡ ನೋಡಿ ತೇಜಸ್ಸು ಆ ಕಳೆ ನೋಡಿ ಬಂಧುಗಳೇ. ಜಗನ್ಮಾತೆ ಅಕ್ಕ ಮಹಾದೇವಿಯವರು ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಹುಟ್ಟಿ ನಂತರ ಬಸವ ಕಲ್ಯಾಣಕ್ಕೆ ಬರ್ತಾರೆ. ಬಸವ ಕಲ್ಯಾಣದಲ್ಲಿ ಬಂದವರ ಓಣಿಯ ಮುಖಾಂತರ ಅನುಭವ ಮಂಟಪಕ್ಕೆ ಕಿನ್ನರಿ ಬ್ರಹ್ಮಯ್ಯನವರ ಮುಖಾಂತರ ಹೋಗ್ತಾರೆ. ಅನಂತರ ಅಲ್ಲಿ ಒಂದು 3-4 ವರ್ಷಗಳು ಇದ್ದು ತದನಂತರ ಅಲ್ಲಿಂದ ಕದಳಿವನಕ್ಕೆ ಹೋಗ್ತಾರೆ. ಆ ಕದಳಿವನಕ್ಕೆ ಹೋಗುವಂತಹ ಸಂದರ್ಭವನ್ನ ನಮ್ಮ ಮೈಸೂರು ಆರ್ಟ್ ಗ್ಯಾಲರಿಯ ಸಂಸ್ಥಾಪಕರಾದಂತಹ ಶಿವಲಿಂಗಪ್ಪ ಸರ್ ಅವರು ತುಂಬಾ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಆ ಅನುಭವ ಮಂಟಪದಿಂದ ಕದಳಿ ವನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಮ್ಮ ಚನ್ನಮಲ್ಲಿಕಾರ್ಜುನನ ಹುಡುಕಿ ಕೊಡಿ ಅಂತ ಪ್ರಕೃತಿಯನ್ನೇ ಪ್ರಶ್ನೆ ಮಾಡುವಂತಹ ಜಗನ್ಮಾತೆ ಅಕ್ಕ ಮಹಾದೇವಿಯರ ವಚನ ಇದೆ. ಆ ವಚನಕ್ಕೆ ಪೂರಕವಾಗಿ ಚಿತ್ರಣವನ್ನ ಕಲ್ಪನೆ ಮಾಡುವುದರ ಮೂಲಕ ತುಂಬಾ ವಿಶೇಷವಾಗಿ ಕೊಟ್ಟಿದ್ದಾರೆ. ಚಿಲಿಪಿಲಿ ಎಂದಾಡುವ ಗಿಳಿಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಎರಗಿ ಬಂದಾಡುವ ದುಂಬಿಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಕೊಳದೊಳಾಡುವ ಹಂಸಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಗಿರಿ ಗಹ್ವರದೊಳಗಾಡುವ ನವಿಲುಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಚನ್ನ ಮಲ್ಲಿಕಾರ್ಜುನ ಎಲ್ಲಿದನೆಂದು ನೀವು ಹೇಳಿರೆ. ಎಂತಹ ಅದ್ಭುತವಾದಂತಹ ವಚನ. ಅಲ್ಲಿ ಅಂತಹ ಚನ್ನಮಲ್ಲಿಕಾರ್ಜುನನ ಹುಡುಕಿಕೊಂಡು ಹೋಗುವಂತಹ ಚಿತ್ರ. ಹಿಂಗೆ 100 ಚಿತ್ರಗಳಿದೆ. ಇಲ್ಲಿ ಕೇವಲ ಸಾಗರವನ್ನ ಸಾಸಿವೆಯಲ್ಲಿ ಅಡಗಿಸುವ ರೀತಿಯಲ್ಲಿ ಕೆಲವನ್ನ ಮಾತ್ರ ಪ್ರದರ್ಶನ ಮಾಡಿದ್ದಾರೆ. ನಮ್ಮ ಶಿವಲಿಂಗಪ್ಪ ಸರ್ ಅವರು ಮಕ್ಕಳಿಗೆ ತಲುಪಲಿ ಅಂತ ಅನೇಕ ಪುಸ್ತಕಗಳನ್ನು ಕೂಡ ಮುದ್ರಣವನ್ನ ಮಾಡಿ ಶಾಲಾ ಮಕ್ಕಳಿಗೆ ಅವರು ಒಂದು ವಿಶೇಷವಾಗಿ ತಲುಪಿಸುವಂತಹ ಒಂದು ಅಭಿಯಾನವನ್ನ ಕೈಗೊಂಡಿದ್ದಾರೆ. ನಿಮ್ಮಂತಹ ಅವರ ಸಂಖ್ಯೆ 1000 ಆಗ್ಲಿ ಸರ್. ಸಾವಿರಾರು ವಚನಗಳು, ಇನ್ನೂ ಕೂಡ 24,000 ವಚನಗಳಿದೆ. ಆ 24,000 ವಚನಗಳು ಕೂಡ ಚಿತ್ರರೂಪವನ್ನ ಪಡ್ಕೊಂಡು ಬಿಟ್ರೆ ಇಡೀ ವಚನ ಸಾಹಿತ್ಯಕ್ಕೆ ಇಡೀ ವಿಶ್ವವೇ ಮುಖ ಮಾಡುವಂತಹ ಸಂದರ್ಭ ಎದುರಾಗುತ್ತೆ ಅಂತ ಹೇಳ್ತಾ, ಒಂದು ಅದಕ್ಕೆ 24,000 ವಚನ ಇರ್ಬೋದು, ಅದೆಲ್ಲ ಒಬ್ಬರೇ ಮಾಡುವಂತ ಕೆಲಸ ಅಲ್ಲ. ಆ ಏನು ವಚನ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಜನ
ನಮ್ಮದು ಅಂತ ಹೇಳ್ತಕ್ಕಂಥ ಏನು ಜನ ಆ ದಿವಸ ಪ್ರಯತ್ನ ಮಾಡಿದ್ರೆ ಅದು ಮಾಡಲಿಕ್ಕೆ ಸಾಧ್ಯತೆ ಉಂಟು ಇಲ್ಲ ಅಂತಲ್ಲ. ಅಂಥ ದೊಡ್ಡ ದೊಡ್ಡ ಬೃಹತ್ ಕಾಂಡಗಳಾಗ್ತಕ್ಕಂಥ ಮಹಾಭಾರತಗಳನ್ನೇ ಸಂಪೂರ್ಣ ರಾಮಾಯಣವನ್ನೇ ಕುರಿತು ಎಷ್ಟೋ ಮಾಡಿದ್ದಾರೆ, ಸಾಕಷ್ಟು ಪುಸ್ತಕಗಳು ಮಾಡಿದ್ದಾರೆ. ಆ ರೀತಿ ಅಂತ ಮಾಡಬೇಕಂತ ಮನೋಭಾವನೆ ಅವ್ರಿಗೆ ಬರಬೇಕು. ಬರದೇ ಸುಮ್ಮನೆ ಬರೀ ಭಾಷಣ ಬಿಟ್ಕೊಂಡು ಹೋದರೆ ಅದೇನೂ ಪ್ರಯೋಜನ ಆಗೋದು. ಖಂಡಿತ ಸರ್, ಖಂಡಿತ. ಒಳ್ಳೆಯ ಹುಣಸೆ ತಿಂದಂಗೆ ಆಗುತ್ತೆ ಅಷ್ಟೇ. ಅದನ್ನು ಈಗ ವಚನ ಸಾಹಿತ್ಯ ಅಂತ ನಾವು ಹೇಳ್ತೀವಿ, ವಚನ ಸಾಹಿತ್ಯಕ್ಕೆ ಏನು ನೇತ ಅಂತಕ್ಕಂಥ ಬಸವಣ್ಣ ಕೊಡೋದೇ ಯಾಕೋ ನಮಗೆ ಅನೇಕ ಜನ. ಖಂಡಿತ ನಿಮ್ಮ ಅಂತರಾಳದಲ್ಲಿ ತುಂಬಾ ನೋವಿದೆ. ಎಲ್ಲ ಚಿತ್ರ ಕಲಾವಿದರು ಕೂಡ ಈ ಒಂದು ನಿಮ್ಮ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿ ಅದಕ್ಕೆ ಮಠಗಳು, ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಕೈ ಜೋಡಿಸಿಬಿಟ್ರೆ ನಿಮ್ಮ ಒಂದು ಏನಾಯ್ತಂದ್ರೆ ಕಲಾವಿದರು ನಮ್ಮಲ್ಲಿ ಸುಮಾರು 1 ನಿಮಿಷ ಕೂತ್ಕೊಳ್ತೀನಿ ನಾನು. ಆಯ್ತು ಸರ್, ಎಂಡ್ ಮಾಡ್ಬಿಡಿ. ಬಂಧುಗಳೇ, ಈಗ ನೀವು ನಮ್ಮ ಮೈಸೂರು ಆರ್ಟ್ ಗ್ಯಾಲರಿಯ ಎಲ್ಲಾ ಒಂದು ಚಿತ್ರಗಳನ್ನು ಕೂಡ ನೀವು ನೋಡಿದ್ದೀರಾ. ನಮ್ಮ ಶಿವಲಿಂಗಪ್ಪ ಸರ್ ಅವ್ರನ್ನ ಒಂದು ಕಾಳಜಿ ಇದೆಯಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಇಂತಹ ಒಂದು ಇಡೀ ವಯಸ್ಸಿನಲ್ಲೂ ಕೂಡ ಅವರಿಗೆ ಕಾಲು ನೋವಾಗಿದೆ. ಆ ಕಾಲು ನೋವಿನಲ್ಲೂ ಕೂಡ ಆ ನೋವನ್ನ ತೋರಿಗೊಡದೆ ಎಲ್ಲ ಒಂದು ನಾವೊಂದು ಈಗ 8 ಗಂಟೆಯ ಸಮಯದಲ್ಲಿ, ರಾತ್ರಿ 8 ಗಂಟೆಯ ಸಮಯದಲ್ಲಿ ಅವರ ಮೈಸೂರು ಆರ್ಟ್ ಗ್ಯಾಲರಿಗೆ ಭೇಟಿ ನೀಡಿದ್ದೇವೆ. ಈಗಲೂ ಕೂಡ ಅವರು ಒಂದು ಈ ಚಿತ್ರ ಕಲ್ಪನೆಯಲ್ಲಿ ಮತ್ತು ಚಿತ್ರದ ಕೆಲಸದಲ್ಲಿ ತೊಡಗಿದ್ದಾರೆ ಅಂದ್ರೆ ಅವರ ಕಾಯಕ ನಿಷ್ಠೆಯನ್ನ ನಾವು ಮೆಚ್ಚಲೇಬೇಕಾದ್ದೆ. ಅವರು ಇನ್ನೂ 100 ವರ್ಷ ಬದುಕಿ ನಮ್ಮ ಇಂತಹ ಒಂದು ಚಿತ್ರಕಲೆಗಳನ್ನ ನಮ್ಮಂತಹ ಯುವಕರಿಗೆ ಕೊಟ್ಟು ಇನ್ನೂ ಕೂಡ ಅವರು ಸ್ಫೂರ್ತಿ ನೀಡಲಿ ಅಂತ ಹೇಳ್ತಾ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ನಿಮಗೆ ಹೃದಯಪೂರ್ವಕ ಶರಣಾರ್ಥಿಗಳನ್ನ ನಮ್ಮ ಸದಸ್ಯರು ಎಲ್ಲರೂ ಕೂಡ ನಮಸ್ಕಾರ.